ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸಂಡೇ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಟೈಮ್ ಅದು 8:30 ಆಗ್ತಾಯಿದೆ ಅನಿಸುತ್ತೆ. ನನಗೆ ನಿದ್ದೆನೇ ಬರ್ತಾಯಿಲ್ಲ. 5:30ಗೆ ಇವನು ಎಬ್ಸಿ ನನಗೆ ಎಚ್ಚರ ಆಗಿಬಿಟ್ಟಿದೆ. ನೀನು ಎಷ್ಟೊತ್ತಿಗೆದಪ್ಪ? 8:45 ಇವಾಗ. 8:45 ಅವನು ಎದ್ದಿದ್ದಾನೆ. 9 ಟೈಮ್ ಇವಾಗ. ನನಗೆ ನಿದ್ದೆನೇ ಬಂದಿಲ್ಲ. ಎದ್ದೆ ಸ್ವಲ್ಪ ಹೊತ್ತು ಫೋನ್ ನೋಡಿದೆ, ಅದು ಇದು ಎಲ್ಲ ನೋಡಿದೆ. ಆಮೇಲೆ ಇಲ್ಲಿ ಬಿರಿಯಾನಿಗೆಲ್ಲ ರೆಡಿ ಮಾಡಿಟ್ಟೆ, ಪಾತ್ರೆ ಎಲ್ಲ ತೊಳೆದೆ, ಹಾಲು ಕಾಯಿಸಿದೆ, ಕುಡಿದೆ, ಎಲ್ಲ ಮಾಡಿದೆ. ನನ್ನ ಮಗ ಎದ್ದಿಲ್ಲ. ಹಸ್ಬೆಂಡು ಎದ್ದು ಮೇಲೆ ಗಿಡಕ್ಕೆ ನೀರು ಹಾಕಕ್ಕೆ ಹೋಗಿದ್ದಾರೆ. ಸೊ ಈಗ ಹೋಗಿ ಚಿಕನ್ ಮಟನ್ ತೊಗೊಂಡು ಬರೋಣ ಬನ್ನಿ. ಹೋಗಿ ಸಿಟಿ ಒಳಗೆ ಹೋಗಿ ಚಿಕನ್ನು, ಮಟನ್ನು ಮತ್ತು ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ವೆಜಿಟೇಬಲ್ಸು ಇದೆಲ್ಲ ತೊಗೊಂಡು ಬಂದ್ವಿ. ಕೊತ್ತಂಬರಿ, ಪುದೀನ ಏನೂ ಇರಲಿಲ್ಲ ಮನೇಲಿ, ಎಲ್ಲ ಖಾಲಿ ಆಗಿತ್ತು. ಸೊ ಹೋಗೋಣ ಅಂತ ನಾನು ತೊಗೊಂಬರೋಕ್ಕೆ ಆಗಿರಲಿಲ್ಲ. ಅದಕ್ಕೆ ನಾನು ಬರ್ತೀನಿ. ನನಗೆ ಕೊತ್ತಂಬರಿ ಎಲ್ಲ ನಾಟಿದು ಹಾಕಿದ್ರೇ ಇಷ್ಟ ಆಗೋದು. ಮಾಮೂಲಿದು ಹಾಕಿದ್ರು ಅಷ್ಟೊಂದು ಇಷ್ಟ ಆಗಲ್ಲ. ಹಸ್ಬೆಂಡ್ ಹೋದ್ರೆ ಅವ್ರಿಗೆ ಗೊತ್ತಾಗಲ್ಲ, ಯಾವುದೋ ಒಂದು ಕೊಟ್ಟು ಕಳಿಸ್ಬಿಡ್ತಾರೆ. ಗಂಡ್ಮಕ್ಳು ಹೋದ್ರೇ ಅಷ್ಟು ಅಲ್ವಾ. ಅದಕ್ಕೆ ಇವತ್ತು ನಾನು ಚಿಕನ್, ಮಟನ್ ಮತ್ತು ಕಾಲು, ಕುರಿದು ಕಾಲು ಬರುತ್ತಲ್ಲ, ತುಂಬ ಒಳ್ಳೆಯದು ಅಂತಾರೆ ಪ್ರೆಗ್ನೆನ್ಸಿಯಲ್ಲಿ. ಯಾರಿಗಾದರೂ ತುಂಬ ಇಷ್ಟ ಆಗುತ್ತೆ, ಕುಡಿತೀವಿ ಅಂತಂದರೆ ಕಾಲು ಸೂಪನ್ನ ಮಾಡ್ಕೊಂಡು ಕುಡೀರಿ. ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ, ಬಾಳಂತನದಲ್ಲೂ ಅಷ್ಟೇ ತುಂಬ ಒಳ್ಳೆಯದು. ಮಗುಗೆ ಹಾಲು ಚೆನ್ನಾಗಾಗುತ್ತೆ ಅಂತಾರೆ. ಮತ್ತು ಸ್ಟ್ರೆಂತು ಕೂಡ ನಮಗೂ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗನ ಬಾಳಂತಿಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದೆ. ಅಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಲು ಸೂಪು. ಅಮ್ಮ ಯಾವಾಗೋ ಮಾಡೋರು, ವಾರಕ್ಕೆ ಒಂದು ಸತಿ ಆದರೂ ಮಾಡಿರ್ತಿದ್ರು. ತುಂಬ ಚೆನ್ನಾಗಿ ಕುಡಿತಾಯಿದ್ದೆ ಕಾಲು ಸೂಪಲ್ಲಿ. ಈಗ ಮಾಡೋಣ ಅಂತ ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆದಾಗಿಂದ ಅನ್ಕೋತಾ ಇದ್ದೀನಿ ಮಾಡೋಣ ಅಂತ. ಹಿಂಗೆ ಏನಾದರೂ ಒಂದೊಂದು ಆಗ್ತಾ ಇರುತ್ತೆ ಅಲ್ಲ. ಅಂದರೆ ಚಿಕನ್ ತಿನ್ನೋಂಗಿಲ್ಲ, ಮಟನ್ ತಿನ್ನೋಂಗಿಲ್ಲ, ಅದು ಇದು ಅಂತ. ಸೊ ಅದೇ ಆಗಿಬಿಟ್ಟಿತ್ತು. ಇವತ್ತು ತೊಗೊಂಬಂದು ಕೊಡಿ, ಕಾಲು ಸೂಪು ಮಾಡ್ಕೊತೀನಿ ಅಂದೆ ಹಸ್ಬೆಂಡ್ಗೆ. ನನಗೆ ಕಾಲು ಸೂಪ್ ಇಷ್ಟ ಅಂತ ಅವ್ರಿಗೆ ಗೊತ್ತು. ಸರಿ ಆಯಿತು, ತೊಗೊಂಬರ್ತೀನಿ. ಹೋಟೆಲಲ್ಲಿ ತೊಗೊಂಬಂದ್ಬಿಡ್ತೀನಿ ಕಾಲು ಸೂಪು, ಕುಡಿಯುವಂತೆ. ಸುಮ್ಮನೆ ಯಾಕೆ ರಿಸ್ಕ್ ತೊಗೋತೀಯ? ಅದನ್ನೆಲ್ಲ ಕ್ಲೀನ್ ಮಾಡೋದು ಮತ್ತು ಅದನ್ನೆಲ್ಲ ಮಾಡೋದು ಎಲ್ಲ ರಿಸ್ಕು. ತಂದು ಕೊಟ್ಬಿಡ್ತೀನಿ, ಕುಡಿಯುವಂತೆ, ಸುಮ್ಮನಿರೋ, ವಾರಕ್ಕೊಂದು ಸತಿ ನೀನು ಯಾಕೆ ಸುಮ್ಮನೆ ರಿಸ್ಕ್ ತೊಗೋತೀಯ ಅಂತ ಹೇಳ್ತಿದ್ರು. ನನಗೆ ಏನು ರಿಸ್ಕ್ ಇಲ್ಲ, ನಾನೇ ಮಾಡ್ತೀನಿ, ತೊಗೊಂಬನ್ನಿ ಅಂತ. ಹೋಟೆಲಲ್ಲಿ ಹೆಂಗೆ ಮಾಡ್ತಾರೆ ಏನು ಗೊತ್ತಿರಲ್ಲ. ಅವ್ರು ತುಂಬ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿಬಿಟ್ಟಿರ್ತಾರೆ. ಜೊತೆಗೆ ಕ್ಲೀನ್ ಮಾಡಿರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾರೂ ಮಾಡಲ್ಲ, ಎಲ್ಲರೂ ಮಾಡಲ್ಲ ಕ್ಲೀನ್ ಅಂತ ಹೇಳೋಕ್ಕಾಗಲ್ಲ. ಮಾಡ್ತಾರೆ, ಬಟ್ ಇಲ್ಲಿ ಮೆಸ್ ಇದೆ ಒಂದು, ಸೊ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ನನಗೆ ಬೇಡ, ಕಾಲೇ ತೊಗೊಂಬರ್ಬಿಡಿ, ನಾನೇ ಮಾಡ್ಕೋತೀನಿ ಅಂತ ಹೇಳಿದೆ. ಸರಿ, ನಿಂಗೆ ಹೆಂಗೆ ಖುಷಿ ಆಗುತ್ತೆ ಹಂಗೆ ಮಾಡ್ಕೊಮ್ಮ ಅಂತ ಹೇಳಿ ಅವರು ತೊಗೊಂಬಂದರು. ಇಲ್ಲಿ ಚಿಕನ್ನು, ಮಟನ್ನು ಮತ್ತು ಕಾಲೆಲ್ಲ ಏನು ತಂದಿದ್ದಲ್ಲ ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ಹಸ್ಬೆಂಡು. ಮಗ ತರಕಾರಿ ಎಲ್ಲ ಎತ್ತಿಡು ಅಂತ ಹೇಳಿದೆ ಅವನಿಗೆ, ಅವನು ಎತ್ತಿಡ್ತಾ ಇದ್ದಾನೆ. ನಾನಿಲ್ಲಿ ಮಟನ್ ಬಿರಿಯಾನಿಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಮಟನ್ ಬಿರಿಯಾನಿ ಸಕ್ಕತ್ತಾಗಿತ್ತು. ಮಟನ್ ಬಿರಿಯಾನಿ ಅಂತೂ ಸೂಪರಾಗಿತ್ತು. ನಾನು ತುಂಬ ಸರಿ ರೆಸಿಪಿ ಶೇರ್ ಮಾಡಿದ್ದೀನಿ, ಅದಕ್ಕೆ ಏನು ರೆಸಿಪಿನ ಶೇರ್ ಮಾಡಿಲ್ಲ. ಹಸ್ಬೆಂಡ್ ಕಾಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಕಾಲನ್ನ ತುಂಬ ನೀಟಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬಂದುಬಿಡುತ್ತೆ. ಅಂಗಡಿಯಲ್ಲೂ ಕೂಡ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿದ್ರು, ಆದರೂ ಕೂಡ ಇವರೆಲ್ಲ ನೀಟಾಗಿ ಚಾಕು ತೊಗೊಂಡೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಕಾಲು ಸೂಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಅಮ್ಮ ಮಾಡೋ ಪ್ರೋಸೆಸ್ ಬೇರೆ, ನಾನಿವತ್ತು ಬೇರೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಜೀರಿಗೆ ಮತ್ತು ಮೆಣಸು, ಸ್ವಲ್ಪ ಧನಿಯಾ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು, 1 ಟೇಬಲ್ ಸ್ಪೂನಷ್ಟು ಧನಿಯಾನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಅಮ್ಮ ಹುರಿದು ಪುಡಿ ಮಾಡಿ ಎಲ್ಲ ಏನೂ ಹಾಕಲ್ಲ, ಹಂಗೆ ಹಾಕ್ತಾರದು ಚೆನ್ನಾಗಿರುತ್ತೆ. ಇವತ್ತೊಂದು ಟ್ರೈ ಮಾಡೋಣ ಅಂತ 4 ಕಾಲು ತೊಗೊಂಡು ಬಂದಿದ್ರು. 2 ಕಾಲು ಮಾಡೋಣ ಸಾಕಿವತ್ತು. ಇನ್ನು 2 ಕಾಲು ಹಂಗೆ ಫ್ರಿಜ್ಜಲ್ಲಿ ಇಟ್ಟರೆ ಏನೂ ಆಗೋಲ್ಲ ಅಂದು ಫ್ರೀಝರಲ್ಲಿ ಇಟ್ಬಿಡೋಣ. ಮತ್ತು ಮಂಗಳವಾರ ಇಲ್ಲ ಬುಧವಾರ ಯಾವಾಗಾದರೂ ಮಾಡೋಣ ಅಂತ. ಏಕೆಂದರೆ ಮಟನ್ ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು, ಕಾಲು ಸೂಪು ಎಲ್ಲ ಹೆವಿ ಆಗುತ್ತೆ, ಎಲ್ಲ ಒಟ್ಟಿಗೆ ತಿನ್ನೋಕ್ಕಾಗಲ್ಲ ಅಂತ. ಕಾಲು ಸೂಪ್ ಅಂದರೆ ನೀರಂಗಿರುತ್ತಲ್ಲ, ಜಾಸ್ತಿನೇ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದನ್ನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಎಣ್ಣೆ ಏನು ಹಾಕೋದು ಬೇಡ, ಹುರಿದ್ಬಿಟ್ಟು ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ. ನಾನು ಇದನ್ನು ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಅತ್ತೆ ಫೋನ್ ಮಾಡಿದ್ರು, ಕೆಳಗಡೆ ಬಂದಿದ್ದೀನಿ ಬೀಗ ತೆಗಿಯಮ್ಮ ಅಂತ. ನಾನು ತುಂಬ ರೆಸಿಪಿನ ಶೂಟ್ ಮಾಡೋಕ್ಕಾಗಿಲ್ಲ. ಅತ್ತೆ ಬಂದಾಗೂ ಕೂಡ ವಿಡಿಯೋ ಮಾಡೋಕ್ಕಾಗಿಲ್ಲ, ಮಾತಾಡಿಕೊಂಡು ಹಾಗೆ ಇದ್ಬಿಟ್ಟೆ. ಅಮ್ಮ ಸಡನ್ನಾಗಿ ಹೇಳಿರಲಿಲ್ಲ, ಬಂದರು. ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತಂತೆ ಫಂಕ್ಷನ್ಗೆ, ನಮ್ಮ ನಾದಿನಿಯವ್ರ ರಿಲೇಟಿವ್ದು. ಸೊ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರಂತೆ. ಸೊ ಇಲ್ಲಿಂದ ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ಅಮ್ಮ ಬಂದರು. ಸೊ ಸ್ವಲ್ಪ ಆ ರೆಸಿಪಿನ ಹೇಳ್ತೀನಿ ನಿಮಗೆ. ಫುಲ್ ಕಂಪ್ಲೀಟಾಗಿ ನಾನು ರೆಸಿಪಿನ ಶೂಟ್ ಮಾಡೋಕ್ಕಾಗಿಲ್ಲ. ಏನೆಲ್ಲ ಮಾಡಿದೆ ಏನೋ ಅನ್ನೋದನ್ನ ತೋರಿಸ್ತೀನಿ. ಈಗ ಮಟನ್ ಬಿರಿಯಾನಿ ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಜೊತೆಗೆ ನನ್ನ ಮಗ ತರಕಾರಿ ತೊಗೊಂಡಿದ್ದೆಲ್ಲ ಎತ್ತಿದ್ದ, ಇನ್ನೇನೋ ಟ್ರಿಕ್ಸ್ ಯೂಸ್ ಮಾಡಿದೆ ನನಗೆ. ವಿಡಿಯೋ ನೋಡ್ಬಿಟ್ಟು ಕರ್ಬೇವಿನ ಸೊಪ್ಪು ನೋಡ್ದಾ, 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಅಷ್ಟು ಮೆಣಸು, 1/2 ಟೇಬ
ನನಗೆ ಗೊತ್ತಿರಲಿಲ್ಲ. ನಿಂತ್ಕೊಬೇಕು ಏನಾದರೂ ಇಟ್ಕೊಂಡ್ರೆ ಸಾಂಗ್ ಹಾಕಿರ್ತೀನಿ ನನಗೆ ಕಾಪಿರೈಟ್ ಬರುತ್ತೆ. ನನಗೆ ಇಲ್ಲಿ ನಾನು ಸೂಪ್ಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಲು, ಒಂದು ಸ್ವಲ್ಪ ಶುಂಠಿ, ಹಾಗೆ ಒಂದು 2 ಹಸಿಮೆಣಸಿನ್ಕಾಯಿ, ಒಂದು 5-6 ಎಲೆಯಷ್ಟು ಪುದೀನಾನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ರುಬ್ಬಿಟ್ಟು ಆಮೇಲೆ ಹಾಕುವಂಥದ್ದು. ಅಮ್ಮ ಆ್ಯಕ್ಚುಲಿ ರುಬ್ಬೋದಿಲ್ಲ, ಏನೋ ಕಟ್ ಮಾಡಿ ಹಾಕ್ತಾರೆ. ಒಂದು 20 ವಿಷಿಲ್ ಹಾಕ್ಸಿದೆ ನಾನು ಅಂತ ಹೇಳ್ಬೋದು ಕಾಲನ್ನ. ಸೊ ಅವಾಗ ಚೆನ್ನಾಗಾಗತ್ತೆ, ಸಾಫ್ಟಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ವಿಷಿಲ್ ಹಾಕ್ಸಾಗೆ ಸಾಫ್ಟ್ ಆಗುತ್ತೆ. ನನಗೇನು ಬಾಯಿಗೆ ಸಿಗೋದು ಬೇಡ, ಎಲ್ಲದನ್ನೂ ಹಾಕ್ಬಿಟ್ಟು ನೀಟಾಗಿ ಫಿಲ್ಟ್ರ್ ಮಾಡಿಬಿಟ್ಟು ಆಮೇಲೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಬರುತ್ತಲ್ವಾ, ಆವಾಗ ಟೇಸ್ಟು ಬಾಯಿಗೆ ಏನೂ ಸಿಗೋಲ್ಲ. ಸೇಮ್ ಹೋಟ್ಲ್ಗಳಲ್ಲೆಲ್ಲ ಸೂಪ್ ಕುಡ್ದಾಗ ಹೆಂಗಿರುತ್ತೆ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ಈ ರೀತಿ ಚೆನ್ನಾಗಿ ಹುರ್ಕೊಂಬಿಟ್ಟು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋವಂಥದ್ದು ಆರಿದ್ಮೇಲೆ. ಹಾಗೆ ನಾನು ಕಾಲು ಸೂಪ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಿದೆ ಅಂತಾಗ ಕಾಲನ್ನ ಏನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀವ ಆ ಕಾಲನ್ನ ಹಾಕ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಲನ್ನ. ನೀವು ರುಬ್ಬಿ ಹಾಕಲ್ಲ ಅಂದರೆ ನಾನು ಏನೆಲ್ಲ ತೊಗೊಂಡಿಲ್ಲ ಅದನ್ನೆಲ್ಲ ಕಟ್ ಮಾಡಿ ಕೂಡ ಹಾಕ್ಕೋಬೋದು. ಬಟ್ ಇದಂತೂ ತುಂಬ ಚೆನ್ನಾಗಿದ್ದು ಟೇಸ್ಟು. ಟ್ರೈ ಮಾಡಿ ನೀವು ನೋಡ್ಬೋದು ಕಾಲು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಅಂದ್ಬಿಟ್ಟು. ಎರಡು ಕಾಲಿಗೆ ಎಷ್ಟು ಪೀಸ್ ಬರುತ್ತೆ ನಮಗೆ. ವೈಟಾಗಿ ಕಾಣಿಸ್ತಾ ಇದೆ. ನೀಟಾಗಿ ಅಲ್ಲಿ ಕ್ಲೀನ್ ಮಾಡಿಕೊಟ್ಟಿದ್ರು ಮತ್ತು ಹಸ್ಬೆಂಡ್ ಕೂಡ ಕ್ಲೀನ್ ಮಾಡಿದ್ರು. ಅದಕ್ಕೆ ಅದು ಚೆನ್ನಾಗಿ ಅನಿಸ್ತದೆ. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಏಕೆಂದರೆ ಅದು ಸ್ಮೆಲ್ಲೆಲ್ಲ ಹೋಗಬೇಕು, ಇಲ್ಲಾಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಫಸ್ಟೇ ಕ್ಲೀನ್ ಮಾಡ್ಕೊಂಡಿರಿ. ಇದಾದಮೇಲೆ ಬೆಂದಿದೆ ಅಂತ, ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಇನ್ನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾವೇನು ಜೀರಿಗೆ ಮೆಣಸು ಅದೆಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಪೌಡ್ರ್ ಮಾಡಿಕೊಂಡು ಅದ್ರ ಜೊತೆಗೆ ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಅದೆಲ್ಲ ಏನು ತೊಗೊಂಡಿತ್ತಲ್ಲ ಅದನ್ನು ಕೂಡ ಎಲ್ಲದನ್ನು ಕೂಡ ಗ್ರೈಂಡ್ ಮಾಡ್ಕೊಂಬಿಡಿ ನೀಟಾಗಿ. ಅದು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತಂದಾಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಏನು ಪೇಸ್ಟ್ಗಳನ್ನು ಮಾಡ್ಕೊಂಡಿದ್ದಲ್ಲ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ. ನಾನು ಆ್ಯಡ್ ಮಾಡಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಅಂದರೆ ಕ್ಲಿಪ್ಪಿಂಗ್ ತೊಗೊಂಡೇ ಇಲ್ಲ. ಅಷ್ಟರಲ್ಲಿ ಅತ್ತೆ ಬಂದರು, ನಾನು ಮಾತಾಡ್ಕೊಂಡು ಹಾಗೆ ಇದ್ಬಿಟ್ಟೆ, ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲಿ ಅರಿಶಿನ ಪುಡಿನ ಹಾಕಿದ್ದಾರೆ. ಸೊ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೀರು ನೀವು ನೋಡಿಕೊಂಡು ಅಷ್ಟು ನೀರನ್ನು ಹಾಕ್ಕೊಳ್ಳಿ. ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಒಂದು 10 ವಿಷಿಲ್ ಹಾಕ್ಸಿದೆ ನಾನು. ಬಟ್ ಅಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಅನಿಸ್ಲಿಲ್ಲ ನನಗೆ. ಅದಕ್ಕೆ ಮತ್ತಿನ್ನೊಂದು 10 ವಿಷಿಲ್ ಹಾಕ್ಸಿದೆ. ಕರೆಕ್ಟಾಗಿ ಆಗಿತ್ತು. ಸೂಪು ಟೇಸ್ಟ್ ಚೆನ್ನಾಗಿತ್ತು ಮತ್ತು ಅದು ಸ್ಕಿನ್ ಕೂಡ ತುಂಬ ಚೆನ್ನಾಗಿತ್ತು. ಎಲ್ಲ ಕೂಗ್ಸಾದ್ಮೇಲೆ ಏನು ಮಾಡಿದೆ ಗೊತ್ತಾ, ಫುಲ್ ಫಿಲ್ಟ್ರ್ ಮಾಡಿಬಿಟ್ಟೆ ನಾನು. ಏನೆಲ್ಲ ಸೂಪ್ ಮಾಡಿದ್ದೆಲ್ಲ ಅದನ್ನೆಲ್ಲ ಫುಲ್ ಫಿಲ್ಟ್ರ್ ಮಾಡಿಬಿಟ್ಟು ಆಮೇಲೆ ಕುಡಿದ್ರೆ ಸಖತ್ತಾಗಿತ್ತು. ನೀವು ಹಂಗೆ ಬೇಕಂದ್ರೂ ಕುಡಿಬೋದು. ಸ್ವಲ್ಪ ಮಸಾಲೆ ಅಂತ ಅನಿಸುತ್ತೆ ರುಬ್ಬಾಕಿರೋದ್ರಿಂದ. ನೀವು ಎಲ್ಲದೂ ಹಿಡ್ಕೊಂಡಿರುತ್ತಲ್ಲ, ಬರೀ ಜೀರಿಗೆ ಮೆಣಸು ಅದೇ ಇರುತ್ತೆ. ಫುಲ್ ಸೂಪ್ನ ಫಿಲ್ಟ್ರ್ ಮಾಡ್ಕೊಂಬಿಡಿ. ಈಗ ರಸಮ್ ಎಲ್ಲ ಕುಡಿಯೋಕ್ಕೆ ಫಿಲ್ಟ್ರ್ ಮಾಡ್ಕೋತೀವಲ್ಲ ಆ ರೀತಿ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಸ್ಬೆಂಡ್ ಆ್ಯಕ್ಚುಲಾಗಿ ಕುಡಿಯೋಲ್ಲ, ಅವ್ರು ಸ್ವಲ್ಪ ಹೆಲ್ತ್ಗೋಸ್ಕರ ಅಂತ ಕುಡಿಯೋದು ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಅವರು ಕೂಡ ಕುಡಿದ್ರು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ಮಟನ್ ಬಿರಿಯಾನಿ ಕೂಡ ರೆಡಿ ಆಗಿದೆ. ಈಗ ಊಟ ಮಾಡೋ ಟೈಮ್. ಬನ್ನಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಸೂಪ್ ರೆಡಿ ಆಗಿದೆ. ಅರ್ಧ ಪ್ರೋಸೆಸ್ ಮಾಡಿದೆ, ಏನು ಮಿಕ್ಕಿದ್ದು ಅದು ಮಸಾಲೆ ಏನು ರುಬ್ಬಿಟ್ಟು ಹಾಕಿ ಕೂರಿಸಿದಷ್ಟೇ. ಅತ್ತೆ ಬಂದೆ ಅಂತ ಫೋನ್ ಮಾಡಿದ್ರು, ಅಲ್ಲೋದೆ ಮಾತಾಡ್ಕೊಂಡಂಗೆ ಇದ್ಬಿಟ್ಟೆ. ಬಂದು ಅಮ್ಮ ಎಲ್ಲೋ ಹೋಗ್ಬೇಕಿರುತ್ತೆ ಫಂಕ್ಷನ್ಗೆ. ನಮ್ಮ ನಾದಿನಿಯವ್ರ ಹಸ್ಬೆಂಡು ಅವ್ರ ಮಾವ ಎಲ್ಲ ಬಂದಿದ್ರು, ಅವ್ರ ಜೊತೆ ಅತ್ತೆ ಹೋದರು. ಮಟನ್ ಬಿರಿಯಾನಿ ಅಮ್ಮ ಸ್ವಲ್ಪ ನೀವು ಊಟ ತಿನ್ಕೊಂಬಂದಿದ್ದಂತೆ. ಮಟನ್ ಬಿರಿಯಾನಿ ಮತ್ತು ಇದು ನನಗೆ ಫ್ರೈ ಏನು ತಿಂದಿಲ್ಲ ಅಲ್ಲ, ತಿನ್ನಂಗೆ ಇಲ್ಲ ಚಿಕನ್. ಪೀಸ್ ಕಡಿಮೆ ತಿಂದೆ, ಮಟನ್ ಪೀಸ್ ಚಿಕನ್ ಮಾಡಿಲ್ಲ, ಇನ್ನೂ ಚಿಕನ್ ಮಾಡಬೇಕು. ಸೂಪು ನನ್ನ ಮಗ ಟೇಸ್ಟ್ ಮಾಡಿ ಯಾವ್ದು ಬೇಕಪ್ಪ, ಯಾವ ಕಾಲು ಬೇಕು, ಈ ಕಾಲು ಬೇಕಾ, ಈ ಕಾಲು ಬೇಕಾ, ಆ ಕಾಲು ಬೇಕಾ, ಆ ಕಾಲು ಯಾವುದು ಟೇಸ್ಟ್ ಮಾಡಿ. ಇವತ್ತು ಬೇರೆ ಥರ ಮಾಡೋದು, ಯಾವಾಗಲೂ ಬೇರೆ ಥರ ಮಾಡ್ತೀನಿ, ನೋಡೋಣ ಅಂತ. ಚೆನ್ನಾಗಿದೆ ನನಗೆ ನೋಡ್ಕೊಳ್ಳೋಣ. ಮಧ್ಯಾಹ್ನ ವ್ಲಾಗ್ ಮಾಡಿದ್ದು ಮತ್ತು ಇವಾಗ ಸಂಜೆ ಕಂಟಿನ್ಯೂ ಮಾಡ್ತಾಯಿರಿ. ಸಂಜೆ ಅಂದರೆ ಟೈಮ್ ಒಂದು 7:30 ಆಗ್ತಾ ಬಂದಿದೆ. ಈಗ ಅಡುಗೆ ಏನು ಮಾಡೋಷ್ಟಿಲ್ಲ. ಮಧ್ಯಾಹ್ನ ಚಿಕನ್ ಇತ್ತಲ್ಲ, ಚಿಕನ್ ಸಾಂಬಾರು ಮಾಡಿದೆ, ಏನು ಮಾಡಿರಲಿಲ್ಲ ಬೆಳಗ್ಗೆ ಅಲ್ವಾ. ಮಟನ್ ಬಿರಿಯಾನಿ ಮತ್ತು ಕಾಲು ಸೂಪ್ ಮಾಡಿದೆ. ಕಾಲು ಸೂಪ್ ಅದು ಸೂಪರಾಗಿತ್ತು. ಹಾಗೆ ಇನ್ನೂ ಇದೆ ಕಾಲು ಸೂಪು. ಚಿಕನ್ ಸಾಂಬಾರನ್ನ ಮಾಡಿದ್ದೆ, ಮುದ್ದೆ ಮಾಡಿ ಚಿಕನ್ ಸಾಂಬಾರು, ರೈಸು ಮಾಡಿದ್ದೆ. ಈಗ ಅದಕ್ಕೆ ಒಂಚೂರು ರೈಸ್ ಮಾಡ್ಕೊಳ್ಳೋಣ ಸಾಕು. ಮುದ್ದೆ ತಿಂದಿದ್ದೆ ಒಂದು 3 o'clock ಆಗಿದ್ದು, ನಾವು ತಿನ್ನೋಷ್ಟರಲ್ಲಿ 2:33 ಆಗಿತ್ತು.
ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಪಾತ್ರೆಗಳೆಲ್ಲ ಇದೆ ತೊಳೆಯೋದು ಅಂತ ಅಲ್ಲಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆ ಇಲ್ಲಿ ದೋಸೆಗೆ ರುಬ್ಬಕ್ಕೆ ಇಟ್ಟಿದ್ದೀನಿ. ಸೊ ದೋಸೆ ರುಬ್ಬಿಟ್ಟು ಒಂದು ಸ್ವಲ್ಪ ರುಬ್ಬಿ ಇಟ್ಬಿಟ್ರೆ ಸ್ವಲ್ಪ ಬಿಸಿ ಆಗುತ್ತೆ ಇರೋ ಮಿಕ್ಸಿ. ಒಂದು ಅರ್ಧ ಸ್ವಲ್ಪ ಬಿಟ್ಟು ಗ್ಯಾಪ್ ಕೊಟ್ಟು ರುಬ್ಬುವಂಥದ್ದು. ಸೊ ಅದಕ್ಕೋಸ್ಕರ ಬನ್ನಿ. ಆ್ಯಕ್ಚುಲಿ ನಾನು ನೆನ್ನೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಇಡ್ಲಿ ಮಾಡಿ ಕಾಲು ಸೂಪ್ ಮಾಡೋಣ, ಚೆನ್ನಾಗಿರುತ್ತೆ ಬೆಳಗ್ಗೆ ಟಿಫನ್ಗೆ. ಆಮೇಲೆ ಮಧ್ಯಾಹ್ನ ಬಿರಿಯಾನಿ ಸಾಂಬಾರೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಊರಿಗೆ ಹೋಗೋಷ್ಟು ಇಲ್ಲಿಲ್ವಲ್ಲ, ಹೆಂಗೂ ಎಕ್ಸಾಮ್ ಇತ್ತಲ್ಲ, ಮಗನಿಗೆ ಓದಿಸ್ಬೇಕಿತ್ತು ಅಂತಂದ್ಬಿಟ್ಟು. ಬಟ್ ಮರೆತೇ ಹೋದೆ. ಅದಕ್ಕೆ ಇವತ್ತಾದರೂ ಹಾಕೋಣ ಅಂತಂದ್ಬಿಟ್ಟು ಇನ್ನು ಕಾಳುಗಳಿದೆ ಅಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಮಂಗಳವಾರ ಇಲ್ಲ ಬುಧವಾರ ಯಾವಾಗಾದರೂ ಮಾಡೋಣ ಅಂತ 2 ಕಾಲು ಮಾಡಿದ್ದಲ್ಲ. ಸೊ ಅವತ್ತು ಇಡ್ಲಿ ಮಾಡಿ ಕಾಲು ಸೂಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ತುಂಬ ಫೇಮಸ್ ಅಲ್ಲ ಹೋಟ್ಲುಗಳೆಲ್ಲ ಕಾಲು ಸೂಪು ಇಡ್ಲಿ. ನನಗೆ ಅಷ್ಟೊಂದು ನಾನು ಯಾವತ್ತೂ ಮನೇಲಿ ಮಾಡಿಲ್ಲ, ಬಟ್ ಹೋಟೆಲೆಲ್ಲ ತಿಂದಿದ್ದೀನಿ. ಬಟ್ ಮನೇಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ದೋಸೆಗೆ ಹಾಕ್ಬಿಟ್ರೆ ಒಂದು 2 ಡೇಸ್ಗೆ ತೊಂದರೆ ಇರೋಲ್ಲ. ಇಡ್ಲಿ ದೋಸೆ ಪಡ್ಡು ಈ ಥರದ್ದು ಏನಾದರೂ ಒಂದು ಮಾಡ್ಕೋತಾ ಇರ್ಬೋದು. ಅದಕ್ಕೆ ಗ್ರೈಂಡ್ ಮಾಡ್ಕೋತಾ ಇದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ. ನಾನು ಇವಾಗ ಮಾಡ್ತಿರೋ ಮೆಥಡ್ ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ನಾನು ಎಲ್ಲದನ್ನು ಮಿಕ್ಸ್ ಮಾಡಿ ಹಾಕ್ಬಿಡ್ತೀನಿ. ಅಕ್ಕಿ ಮತ್ತು ಏನದು ಉದ್ದಿನಬೇಳೆ ಅವಲಕ್ಕಿ ಎಲ್ಲನೂ ಕೂಡ ಒಂದರಲ್ಲೇ ಹಾಕ್ಬಿಡ್ತೀನಿ. ಉದ್ದಿನಬೇಳೆ ಸ್ವಲ್ಪ ಲಾಸ್ಟಲ್ಲಿ ಹಾಕೋತೀನಿ ಅಷ್ಟೇ. ಸೊ ಗ್ರೈಂಡ್ ಮಾಡಿ ರಾತ್ರಿ ಉಪ್ಪು ಎಲ್ಲ ಏನೂ ಹಾಕೋದಿಲ್ಲ, ಬರೀ ಎಲ್ಲ ಗ್ರೈಂಡ್ ಮಾಡಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಬಿಡ್ತೀನಿ ಸೈಡ್ಗೆ. ಅದಾದಮೇಲೆ ಬೆಳಗ್ಗೆಗೆ ಉಪ್ಪು ಸೋಡಾ ಎಲ್ಲ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಟ್ಕೊಂಬಿಟ್ಟು ಸೈಡ್ಗೆ ಇವತ್ತಿಗೆ ಎಷ್ಟು ಅಡುಗೆ ಬೇಕಾಗುತ್ತೆ ಅಷ್ಟಕ್ಕೆ ಮಾತ್ರ ಉಪ್ಪು ಸೋಡಾನ ಮಿಕ್ಸ್ ಮಾಡ್ತೀನಿ. ಮಿಕ್ಕಿದ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತೀನಿ, ಗಟ್ಟಿಯಾಗಿ ಹಂಗೆ ಇರುತ್ತೆ. ಯಾವಾಗ ಬೇಕೋ ಆವಾಗ ಹಾಕ್ಕೋತೀನಿ. ಉಬ್ಬಿಸ್ದೆ ಹಂಗೆ ಫ್ರಿಜ್ಜಲ್ಲಿ ಇಟ್ಟರೆ ಏನು ಮಾಡ್ತೀನಿ, ನಾನು ರಾತ್ರಿ ಆಚೆ ಇಡೋದು ಮರ್ತು ಬಿಡ್ತೀನಲ್ಲ, ಉಬ್ಬೇ ಇರೋದಿಲ್ಲ, ಮರ್ತೋಗ್ಬಿಡ್ತೀನಿ. ಅದಕ್ಕೆ ಉಬ್ಬಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಉಪ್ಪೇನು ಹಾಕಿದೆ ಏನು ಕೂಡ ಆಗೋಲ್ಲ, ಒಂಚೂರು ಕೂಡ ಹುಳಿ ಬಂದಿರಲ್ಲ. ನೀವು 2-3 ದಿವಸ ಇಟ್ಟರು ಕೂಡ. ಅಡುಗೆ ಎಲ್ಲ ಆಯಿತು. ಈಗ ಪಾತ್ರೆ ಎಲ್ಲ ತೊಳೆದು ದೋಸೆ ಇಟ್ಟೆಲ್ಲ ರುಬ್ಬಿ ಎಲ್ಲ ಮಾಡಿದಾಯಿತು. ಇನ್ನು ಊಟ ಮಾಡಬೇಕು. ಮಗ ಓದಿಸ್ತಾ ಇದ್ದಾರೆ ಮಗನ. ಸೊ ಒಂದಾಗಿದೆ ಅಷ್ಟು ಊಟ ಮಾಡೋಣ ಅಂತ. ಹಾಗೆ ಒಂದು ಡ್ರೆಸ್ನ ಆರ್ಡರ್ ಮಾಡಿದೆ. ಸೊ ಅದು ಕೂಡ ಬಂದಿತ್ತು, ಅದು ತೋರ್ಸೋಣ ಅಂತ. ಚೆನ್ನಾಗಿದೆ, ಕುರ್ತಾ ಥರ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿದ ಪ್ರೈಸ್ಗೆ ಬಟ್ ಅದು ಕ್ವಾಲಿಟಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಈ ಥರ ಬರುತ್ತೆ ಸೆಟ್ಟು. ಹಾಕೊಂಡು ತೋರಿಸ್ತೀನಿ ನಿಮಗೆ. ಈ ಥರ ಇದೆ. ಪ್ಯಾಂಟು ಸೇಮು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು. 350 380 ರುಪೀಸೇನೋ ಅಷ್ಟೇ. ಕಡಿಮೆ ಬೆಲೆದೇ ಆರ್ಡ್ರ್ ಮಾಡ್ತಾಯಿದ್ದೀನಿ, ಜಾಸ್ತಿ ಆರ್ಡ್ರ್ ಮಾಡ್ತಾಯಿಲ್ಲ. ಯಾಕಂದರೆ ಸೈಜ್ ಸಿಕ್ಕಾಬಳೆ ದೊಡ್ಡದು. ಎಕ್ಸೆಲ್ ತರಿಸಿದ್ದೀನಿ. ಎಕ್ಸೆಲ್ ಸ್ವಲ್ಪ ದೊಡ್ಡದೆ ಅಂತ ಅನಿಸುತ್ತೆ. ನೋಡೋಣ ಹೆಂಗೆ ಹಾಕೊಂಡು ನೋಡಿದೆ ನಾನು ಕೂಡ. ಆಮೇಲೆ ಇನ್ನೊಂದು 3 ಮಂತ್ಸ್ ಅಷ್ಟೇ, ಆಮೇಲೆ ಮತ್ತೆ ವೇಸ್ಟ್ ಆಗುತ್ತಲ್ಲ ದೊಡ್ಡ ಸೈಜ್ ತರಿಸ್ಬಿಟ್ಟು. ಆಮೇಲೆ ನಾನು ಸಣ್ಣನೇ ಆಗ್ತೀನಿ, ದಪ್ಪ ಆಗೋದಿಲ್ಲ ಅಂತ ನನ್ನ ನಂಬಿಕೆ. ಅದಕ್ಕೆ ವೇಸ್ಟ್ ಆಗಬಾರ್ದಲ್ಲ ಅಂತ ಅಂದ್ಬಿಟ್ಟು ತರಿಸಿದ್ದು. ಇದು ಒಂದು ಟಾಪ್ ತರಿಸಿದೆ, ಹಾಕೊಂಡಿದ್ದೆ ಇದನ್ನು ನೋಡಿರ್ತೀರ. ಇದು ಕೂಡ ಒಂದು ಡ್ರೆಸ್ಸು. ಇದು ಕೂಡ ಮೀಶೋಲ್ಲೇ ತರಿಸಿದ್ದು. ಇದು ಅಷ್ಟೇ 350 380 ರುಪೀಸ್ ಏನೋ ಅಷ್ಟೇ. ಟಾಪ್ ಮಾತ್ರ. ಇದು ಫೀಡಿಂಗ್ ಥರ ಇಲ್ಲಿ ಜಿಪ್ ಬರುತ್ತೆ. ಇದು ಯೂಸ್ ಆಗುತ್ತೆ. ಆಮೇಲೇನು ಈ ಥರ ಒಂದು ಸ್ವಲ್ಪ ತರ್ಸೋಣ ಅಂತ ಅಂದ್ಕೊಂಡು ಈ ಥರ ಜಿಪ್ ಬರುತ್ತೆ. ಆಮೇಲೆ ಬೇಬಿ ಆದಮೇಲೆ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದೆಲ್ಲ ಹಸ್ಬೆಂಡ್ ಶರ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ನನಗೆ ಯಾವುದು ಕೂಡ ಬಟ್ಟೆಗಳೇ ಆಗ್ತಿಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಕೊಂಡು ತೋರಿಸ್ತಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ಹೇಗೆ ಕಾಣಿಸ್ತದೆ ಈ ಥರ ಇದೆ. ಫುಲ್ ಸೆಟ್ಟು ಸೇಮು ಚೆನ್ನಾಗಿದೆ. ಇಷ್ಟ ಆಯಿತು ನನಗೆ. ಕ್ವಾಲಿಟಿ ಅಂತೂ ನಿಜ ತುಂಬ ಚೆನ್ನಾಗಿದೆ. ಕಾಟನ್ ಇದೆ, ಏನೋ ನೈಲಾನ್ ಥರ ಇಲ್ಲ, ಕಾಟನ್ ಮೆಟೀರಿಯಲ್ ಇದೆ, ಚೆನ್ನಾಗಿದೆ. ನಾನು ಎಕ್ಸೆಲ್ ದೊಡ್ಡದಾಗುತ್ತೆ ಅಂದ್ಕೊಂಡೆ, ಬಟ್ ಕರೆಕ್ಟಾಗಿದೆ. ಚೆನ್ನಾಗಿದೆ ಅಲ್ವಾ? 350 ರುಪೀಸ್ಗೆ ವರ್ತ್ ಅಂತ ಅನಿಸುತ್ತೆ ನನಗೆ. ಸಾಕು ಇಷ್ಟೇ. ಸುಮ್ಮನೆ ಹೆವಿ ಇರೋ ತೊಗೊಂಡ್ರು ಮತ್ತೆ ಒಂದು 2-3 ಮಂತ್ಸ್ ಅಷ್ಟೇ, ಮತ್ತು ವೇಸ್ಟ್ ಆಗುತ್ತಲ್ವಾ ಅಂತ ಅಂದ್ಕೊಂಡು ಇದನ್ನ ತರಿಸಿದಂಥದ್ದು. ಸೊ ಹೇಗಿದೆ ಏನು ಕಾಮೆಂಟ್ ಮಾಡಿ. ಬೇಕು ಅಂದರೆ ಲಿಂಕ್ ಹೇಳಿ ಕೊಡ್ತೀನಿ, ಓಕೆನಾ? ಕಲರ್ ತುಂಬ ಕಲರ್ಸ್ ಇತ್ತು, ನನಗೆ ಆದಷ್ಟು ಲೈಟ್ ಕಲರ್ಸೇ ಇಷ್ಟ ಆಗುತ್ತೆ, ಅದಕ್ಕೆ ಲೈಟ್ ಕಲರ್ನೇ ತರಿಸಿದೆ. ಹೀಗೆ ಅನಿಸ್ತಿದೆ. ಪಾಕೆಟ್ಸ್ ಎಲ್ಲ ಏನಿಲ್ಲ, ಅದೇ ಇನ್ನು ಸ್ವಲ್ಪ ಫೈನ್ ಕಾಸ್ಟ್ಲಿಯಲ್ಲಿ ತೊಗೊಂಡ್ರೆ ಪಾಕೆಟ್ಸ್ ಎಲ್ಲ ಬರುತ್ತೆ ಅಂತ ಅನ್ಕೋತೀನಿ. ಇಷ್ಟೇ ಇವತ್ತಿನ ವ್ಲಾಗ್. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.